ತುಮಕೂರು ನಗರದಲ್ಲಿ ಫ್ಲೆಕ್ಸ್ ಅಳವಡಿಸುವವರಿಗೆ ಗುಡ್ ನ್ಯೂಸ್. ಆದಾಯ ಕ್ರೋಢೀಕರಣಕ್ಕೆ ತುಮಕೂರು ಪಾಲಿಕೆ ಮಾಸ್ಟರ್ ಪ್ಲಾನ್. ಅನುದಾನ ಕೊರತೆ ನೀಗಿಸಲು ನಿಷೇಧ ಆದೇಶ ವಾಪಸ್. ತುಮಕೂರು ಮಹಾನಗರ ಪಾಲಿಕೆ ತನ್ನ ಆದಾಯವನ್ನ ಹೆಚ್ಚಿಸಿಕೊಳ್ಳಲು ಅನುದಾನ ಕೊರತೆ ನೀಗಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದು, ಜಾಹೀರಾತು ಫಲಕ ಅಳವಡಿಕೆಗೆ ನಿಷೇಧ ಹೇರಿದ್ದ ಆದೇಶವನ್ನ ವಾಪಸ್ ಪಡೆದು ಜಾಹೀರಾತು ಅಳವಡಿಕೆಗೆ ಅವಕಾಶವನ್ನ ಕಲ್ಪಿಸಿದೆ. ತುಮಕೂರು ನಗರದಲ್ಲಿ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆಗೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಇಷ್ಟು ದಿನ ನಿಷೇಧವಿದ್ದ ಪ್ರಮುಖ ರಸ್ತೆಗಳಲ್ಲಿ ಇದೀಗ ಮತ್ತೆ ಫ್ಲೆಕ್ಸ್ ಅಳವಡಿಕೆಗೆ ಅವಕಾಶವನ್ನ ನೀಡಲಾಗಿದೆ. ಅನುದಾನದ ಕೊರತೆ ನೀಗಿಸಿ ಪಾಲಿಕೆಯ ಆದಾಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಹೊಸ ಹೆಜ್ಜೆ ಇಟ್ಟಿದೆ ಎನ್ನಲಾಗಿದೆ. ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮನವಿ ಮೇರೆಗೆ ಫ್ಲೆಕ್ಸ್ ಅಳವಡಿಕೆಗೆ ನಿಷೇಧ ಹೇರಿದ್ದ ಇಂದಿನ ಆದೇಶವನ್ನ ಪಾಲಿಕೆ ವಾಪಸ್ ಪಡೆದಿದೆ. ಬಟವಾಡಿಯಿಂದ ಗುಬ್ಬಿ ಗೇಟ್ವರೆಗೆ ಹಾಗೂ ಟೌನ್ ಹಾಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರಸ್ತೆಗಳಲ್ಲಿ ಇನ್ಮುಂದೆ ಫ್ಲೆಕ್ಸ್ ಅಳವಡಿಕೆಗೆ ಅವಕಾಶ ಸಿಗಲಿದೆ. ಫ್ಲೆಕ್ಸ್ ಮಾತ್ರವಲ್ಲದೆ ಬ್ಯಾನರ್, ಬಟ್ಟಿಂಗ್ಸ್, ಹೋರ್ಡಿಂಗ್ಸ್, ಪೋಸ್ಟರ್ಸ್, ಕಟ್ಔಟ್ಸ್, ಗೋಡೆ ಬರಹ, ನಾಮಫಲಕ ಹಾಗೂ ಜಾಹೀರಾತು ಫಲಕ ಸೇರಿದಂತೆ ವಿವಿಧ ಪ್ರಚಾರ ಸಾಮಗ್ರಿಗಳ ಅಳವಡಿಕೆಗೂ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಫ್ಲೆಕ್ಸ್ ಅಥವಾ ಜಾಹೀರಾತು ಫಲಕ ಅಳವಡಿಸುವ ಮುನ್ನ ಪೊಲೀಸ್ ಇಲಾಖೆಯ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ನಗರ ವ್ಯಾಪ್ತಿಯಲ್ಲಿ ಕೆಲವೊಂದು ರಸ್ತೆಗಳನ್ನು ಹಿಂದೆ ನಿಷೇಧಿತ ರಸ್ತೆಗಳು ಅಂದರೆ ಫ್ಲೆಕ್ಸು, ಬ್ಯಾನರ್ಸು, ಬಂಟಿಂಗ್ಸ್ ಹಾಕೊಳ್ಳೋದಕ್ಕೆ ನಿಷೇಧಿತ ರಸ್ತೆಗಳು ಅಂತ ನಾವು ಹಿಂದೆ ಅದನ್ನು ಘೋಷಣೆ ಮಾಡಿದ್ವಿ. ಸೊ ಈಗ ಆ ಆದೇಶವನ್ನು ಹಿಂಪಡೆದು ಆ ಸ್ಥಳಗಳಲ್ಲೂ ಸಹ ಫ್ಲೆಕ್ಸು, ಬ್ಯಾನರ್ಸು, ಬಂಟಿಂಗ್ಸನ್ನು ಅಳವಡಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರಿಂದ NOCಯನ್ನು ಪಡೆದ ನಂತರವೇ ನಾವು ಇಲ್ಲಿ ಪರ್ಮಿಷನನ್ನು ಕೊಡ್ತೀವಿ. ಆ ರಸ್ತೆಗಳು ಯಾವುದು ಅಂತಂದರೆ ಬಟವಾಡಿಯಿಂದ ಗುಬ್ಬಿ ಗೇಟ್ವರೆಗೂ ಅಂದರೆ BH ರಸ್ತೆ ಒಂದು, ಎರಡನೇದು ಟೌನ್ ಹಾಲಿಂದ DC ಆಫೀಸ್ವರೆಗಿನ ರಸ್ತೆಗಳಲ್ಲಿ ಯಾವುದೇ ರೀತಿಯ ಫ್ಲೆಕ್ಸು, ಬ್ಯಾನರ್ಸು, ಬಂಟಿಂಗ್ಸು, ಹೋರ್ಡಿಂಗ್ಸ್ಗಳನ್ನು, ನಾಮಫಲಕಗಳನ್ನು ಅಥವಾ ಇತರ ಯಾವುದೇ ಜಾಹೀರಾತು ಫಲಕಗಳನ್ನು ಅಳವಡಿಸುವುದಕ್ಕೆ ಪೊಲೀಸ್ ಇಲಾಖೆಯವರಿಂದ NOCಯನ್ನು ಪಡೆದ ನಂತರ ಪಾಲಿಕೆ ವತಿಯಿಂದ ಅನುಮತಿಯನ್ನು ನೀಡ್ತೇವೆ. ಈ ಪೊಲೀಸ್ ಇಲಾಖೆ ಅದು ಪಾಲಿಕೆಯಿಂದ ಅನುಮತಿ ಪಡೆಯದೇ ಅಲ್ಲೇನಾದರೂ ಫ್ಲೆಕ್ಸು, ಬ್ಯಾನರ್ಸು, ಬಂಟಿಂಗ್ಸನ್ನು ಅಳವಡಿಸ್ಕೊಂಡ್ರೆ ಯಾರು ಅಳವಡಿಸ್ತಾರೆ ಆ ಆಯೋಜಕರ ವಿರುದ್ಧ ಆಗಿರ್ಬೋದು ಅಥವಾ ಸಂಬಂಧಪಟ್ಟವರ ಮೇಲೆ ನಾವು ಕರ್ನಾಟಕ ಓಪನ್ ಪ್ಲೇಸಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗ್ರಿಮೆಂಟ್ ಆಕ್ಟ್ 1981 ಅಡಿಯಲ್ಲಿ ನಾವು ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ. ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಹಾಗೂ ರಸ್ತೆ ಸುರಕ್ಷತೆಗೆ ಧಕ್ಕೆಯಾಗದ ರೀತಿಯಲ್ಲಿ ಫ್ಲೆಕ್ಸ್ ಅಳವಡಿಸಬೇಕು ಎಂಬ ಷರತ್ತನ್ನು ಕೂಡ ಪಾಲಿಕೆ ವಿಧಿಸಿದೆ. ಒಟ್ಟಿನಲ್ಲಿ ಇಷ್ಟು ದಿನ ಫ್ಲೆಕ್ಸ್ ಅಳವಡಿಕೆಗೆ ನಿಷೇಧವಿದ್ದ ಪ್ರಮುಖ ರಸ್ತೆಗಳಲ್ಲಿ ಇದೀಗ ಮತ್ತೆ ಅವಕಾಶ ದೊರೆತಿದೆ. ಪಾಲಿಕೆಯ ಆದಾಯ ಕ್ರೋಢೀಕರಣಕ್ಕೆ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ನೆರವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.